ನಮ್ಮವರು ನಾವೆಲ್ಲ ನೌಕರಿ ಮಾಡ್ತಾ ಇದ್ದಾಗ ನಾವೆಲ್ಲ ಕೆಲವರಿಗೆ 58ಕ್ಕೆ ನಿವೃತ್ತಿ ಆಗಿದೆ, ಕೆಲವರಿಗೆ 60 ಆಗಿದೆ, ಕೆಲವರಿಗೆ ಕಂಪನಿದವರು 45-50 ವರ್ಷ ಆಗನೇ ತೆಗೆದಾರ ಬಹಳಷ್ಟು ಜನರಿಗೆ. ಆದ್ರೂ ಕೂಡ 10 ವರ್ಷಕ್ಕಿಂತಲೂ ಹೆಚ್ಚಿಗೆ ಸತತವಾಗಿ ಯಾರು ಕೆಲಸ ಮಾಡಿದಾರ ಅವರಿಗೆಲ್ಲ ಈ PF ಕೊಡಬೇಕು, ಮತ್ತೆ ಅವ್ರಿಗೆ ಪೆನ್ಷನ್ ಕೊಡಬೇಕು, EPS ಕೊಡಬೇಕು, ಎಂಪ್ಲಾಯ್ಮೆಂಟ್ ಪೆನ್ಷನ್ ಸ್ಕೀಮ್ ನಲ್ಲಿ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇದೆ. ಸರ್ಕಾರವೇ ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿ ಸೇರಿದಂತ ಎಲ್ರಿಗೂ 1,000ಕ್ಕಿಂತ ಹೆಚ್ಚಿಗೆ ಪೆನ್ಷನ್ ಯಾರಿಗೂ ಬರ್ತಾ ಇಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಇದು ಗಮನ ಕೊಟ್ಟು ಕೇಳಬೇಕು. ಯಾರು ಈ ದೇಶ ಕಟ್ಟಿದ್ದಾರೆ ಅವರಿಗೆ 60 ವರ್ಷ ಆದ್ಮೇಲೆ ನೀವು ಪೆನ್ಷನ್ ಅಂತ ಹೇಳಿ 1,000 ರೂಪಾಯಿ ಕೊಡ್ತೀರಿ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಬರಬೇಕು. ಇವತ್ತು ನಾವು ಸರ್ಕಾರಕ್ಕೆ ಇಡೋದಿಷ್ಟೇ. ಇದು ಪ್ರಥಮ ಹೋರಾಟ ಇದೆ. ಇನ್ ಮುಂದೆ ನಾವು ಬೀದಿಗೆ ಇಳಿದ್ರೆ ಸಾವಿರಾರು ಜನ ಸೇರ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಕೇಂದ್ರ ಸರ್ಕಾರಕ್ಕೆ EPF 95 ಜಾರಿ ಆಗಲೇಬೇಕು. ಎಲ್ಲಿವರೆಗೆ ಹೋರಾಟ? 7,500 ಪಿಂಚಣಿ ಆಗಲೇಬೇಕು. EPS 95 ಆ ಬೇಡಿಕೆ ಈಡೇರಿಸಲಿ ಸರ್ಕಾರ ಅಂತ ಹೇಳಿ ಸೇರಿದಂತ ನೌಕರರು ನಾವೆಲ್ಲ ಯಾರು ಅಂತ ಹೇಳಿದ್ರೆ ಈ ದೇಶ ಏನು GDP ಗ್ರೋತ್ ಹೇಳ್ತಾರ, ಏನ್ ಡೆವಲಪ್ಮೆಂಟ್ ನಾವು ಮಾಡಿದೀವಿ, ಇಷ್ಟೊಂದು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ ಸರ್ಕಾರಗಳು ಹೇಳ್ತಾವ, ಅದೆಲ್ಲ ಅಭಿವೃದ್ಧಿ ಮಾಡಿದಂತ ನೌಕರರೇ ನಾವು ಇಲ್ಲಿ ಸೇರಿದ್ದೀವಿ. ಇವತ್ತು ನಮ್ಮನ್ನು ಬೀದಿಗೆ ತಳ್ಳಿ ಅವ್ರು ಬರೀ ಘೋಷಣೆ, ನಾವು ದೇಶ ಹಿಂಗ್ ಅಭಿವೃದ್ಧಿ ಮಾಡಿದೀವಿ, ಹಿಂಗ್ ಮಾಡಿದೀವಿ, ನಾವು ಹೆಲಿಕಾಪ್ಟರ್ ಇಷ್ಟು ತಯಾರು ಮಾಡಿದೀವಿ, ಬಾಂಬ್ ಇಷ್ಟು ತಯಾರು ಮಾಡಿದೀವಿ, ಮಿಲಿಟರಿ ಇಷ್ಟು ತಯಾರು ಮಾಡಿದೀವಿ, ಕಂಪನಿಗಳು ಇಷ್ಟು ಮಾಡಿದೀವಿ, ರೋಡ್ ಮಾಡಿದೀವಿ, ಶುಗರ್ ಫ್ಯಾಕ್ಟ್ರಿ ನಡೆಸ್ತೀವಿ, ಸಿಮೆಂಟ್ ಇಂಡಸ್ಟ್ರಿ ನಡೆಸ್ತೀವಿ, ಅದೆಲ್ಲ ನಡೆಸಿ ಮಾಡಿದಂತ ನೌಕರರು ನಾವು ಅವ್ರು ಬರೀ ನಾಯಕರು, ಅವ್ರು ಬರೀ ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಅವ್ರ ವಿರುದ್ಧ ಏನು ದ್ವೇಷ ಅಸಹ್ಯ ಇಲ್ಲ. ಆದ್ರೆ ಯಾರು ಈ ದೇಶ ಕಟ್ಟೋ ಸಲುವಾಗಿ ಶ್ರಮಿಸಿದ್ದಾರೆ ಅಂತ ನೌಕರ ವರ್ಗಕ್ಕೆ ನೀವು ಬೀದಿಗೆ ತಳ್ಳಿ ನೀವು ಮಜಾ ಉಡಾಯಿಸಬೇಡ್ರಿ. ದಯವಿಟ್ಟು ಆಡಳಿತ ನಡೆಸುವಂತ ಸರ್ಕಾರಕ್ಕೆ ನನ್ನ ಬೇಡಿಕೆ ಇಷ್ಟೇ. ನಮ್ಮವರು ನಾವೆಲ್ಲ ನೌಕರಿ ಮಾಡ್ತಾ ಇದ್ದಾಗ ನಾವೆಲ್ಲ ಕೆಲವರಿಗೆ 58ಕ್ಕೆ ನಿವೃತ್ತಿ ಆಗಿದೆ, ಕೆಲವರಿಗೆ 60 ಆಗಿದೆ, ಕೆಲವರಿಗೆ ಕಂಪನಿದವರು 45-50 ವರ್ಷ ಆಗನೇ ತೆಗೆದಾರ ಬಹಳಷ್ಟು ಜನರಿಗೆ. ಆದ್ರೂ ಕೂಡ 10 ವರ್ಷಕ್ಕಿಂತಲೂ ಹೆಚ್ಚಿಗೆ ಸತತವಾಗಿ ಯಾರು ಕೆಲಸ ಮಾಡಿದಾರ ಅವರಿಗೆಲ್ಲ ಈ PF ಕೊಡಬೇಕು, ಮತ್ತೆ ಅವ್ರಿಗೆ ಪೆನ್ಷನ್ ಕೊಡಬೇಕು, EPS ಕೊಡಬೇಕು, ಎಂಪ್ಲಾಯ್ಮೆಂಟ್ ಪೆನ್ಷನ್ ಸ್ಕೀಮ್ ನಲ್ಲಿ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇದೆ. ಸರ್ಕಾರವೇ ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿ ಸೇರಿದಂತ ಎಲ್ರಿಗೂ 1,000ಕ್ಕಿಂತ ಹೆಚ್ಚಿಗೆ ಪೆನ್ಷನ್ ಯಾರಿಗೂ ಬರ್ತಾ ಇಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಇದು ಗಮನ ಕೊಟ್ಟು ಕೇಳಬೇಕು. ಯಾರು ಈ ದೇಶ ಕಟ್ಟಿದ್ದಾರೆ ಅವರಿಗೆ 60 ವರ್ಷ ಆದ್ಮೇಲೆ ನೀವು ಪೆನ್ಷನ್ ಅಂತ ಹೇಳಿ 1,000 ರೂಪಾಯಿ ಕೊಡ್ತೀರಿ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಬರಬೇಕು. 1,000 ರೂಪಾಯಿದಲ್ಲಿ ಕುಡಿಯಲು ನೀರು ಕೂಡ ಬರಂಗಿಲ್ಲ, ಮನೆ ಬಾಡಿಗೆ ಕಟ್ಟಕ್ ಆಗಿಲ್ಲ, ವಿದ್ಯುತ್ ಸೌಕರ್ಯ ಇಲ್ಲ, ಏನಿಲ್ಲ. ಇವತ್ತು ನಮ್ಮ EPS 95 ಏನ್ ಆಕ್ಟ್ ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಮ ಬೇಡಿಕೆ ಇಷ್ಟೇ. ನಾವೇನು ಬಹಳ ದೊಡ್ಡ ನಮಗೊಂದೊಂದು ಮನಿ ಕೊಡ್ರಿ, ಒಂದೊಂದು ರೋಡ್ ಕೊಡ್ರಿ, ಒಂದೊಂದು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕೊಡ್ರಿ, ಬಿಲ್ಡಿಂಗ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳೋದು ಮಿನಿಮಮ್ ನಮ್ ಬದುಕಕ್ಕೆ 7,500 ರೂಪಾಯಿ ಬೇಕು. ಆ 7,500 ಮಾಸಿಕವಾಗಿ ಕೊಡ್ರಿ, ಪ್ಲಸ್ DA ಎವ್ರಿ ಇಯರ್ ಏನ್ DA ಹೆಚ್ಚಿಗೆ ಆಗ್ತದ ಆ DA ನಮಗ್ ಕೊಡ್ರಿ. ಮತ್ತೆ ಇವತ್ತು ವೈದ್ಯಕೀಯ ಭತ್ಯೆ ಏನಾಗಿದೆ, ಇವತ್ತು ಕಾಯಿಲೆಗಳು ನಾವು ಬಂದಾಗ ಆಸ್ಪತ್ರೆಗೆ ಹೋದ್ರೆ 4 ಲಕ್ಷ 5 ಲಕ್ಷ ಬಿಲ್ ಮಾಡ್ತಾರೆ. ಅದು ಕೊಡುವಂತ ಶಕ್ತಿ ನಮ್ಮ ಹತ್ರ ಎಲ್ಲಿ ಇಲ್ಲ. ಆದ ಕಾರಣ ಮೆಡಿಕಲ್ ಬೆನಿಫಿಟ್ ನಮ್ಗೆ ಕೊಡಬೇಕು. ಇಷ್ಟು ಮೂರೇ ನಮ್ಮ ಪ್ರಮುಖ ಬೇಡಿಕೆ. ಇವು ಬಹಳ ರೀಸನೇಬಲ್, ಬಹಳ ಜಾಗ್ರತೆಯಿಂದ ಕೂಡಿದಂತ ಬೇಡಿಕೆ ಇವೆ. ನಾವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಕೇಳೋದಿಷ್ಟೇ, ಜಂತರ್ ಮಂತರ್ನಲ್ಲಿ ನಿರಂತರವಾಗಿ 1.5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಬರೇ ನೀವು ಹೇಳಿಕೆ ಕೊಡೋದು ಬೇಡ, ಇವು ಮೂರು ನೀವು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಕೊಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬೇಡಿಕೆ ನ್ಯಾಯಬದ್ಧವಾಗಿದೆ. ಇವತ್ತು ಸರ್ಕಾರ ಒಪ್ತದ PF ಆಫೀಸ್ ನಲ್ಲಿ ಬಹಳ ಘೋಟಾಲ ಆಗಿದೆ ಅಂತ ಹೇಳಿ. ಬಹಳಷ್ಟು ಜನರು ಒಂದೊಂದು ಕಂಪನಿನಲ್ಲಿ 4 ವರ್ಷ ಕೆಲಸ ಮಾಡಿದಾರ, ಅವ್ರದ್ದು ದುಡ್ಡು ಮುಳುಗ್ಸ್ಯಾರ. ಮತ್ತೊಂದು ಕಂಪನಿ ಸೇರಿದ ಮೇಲೆ ಆ PF ಕಂಟಿನ್ಯೂ ಆಗಿಲ್ಲ, ಆ ದುಡ್ಡೆಲ್ಲ ಅವ್ರ ಹತ್ರನೇ ಬಿದ್ದಿದೆ. ಇಂಥ ಲಕ್ಷಾಂತರ ಗಂಟ್ಲೆ ಕೋಟಿ ಗಂಟ್ಲೆ ದುಡ್ಡು ಅವ್ರ ಹತ್ರ ಪೆಂಡಿಂಗ್ ಇದೆ. ಅದರಲ್ಲಿ ನಮ್ಮೆಲ್ರಿಗೂ ಪೆನ್ಷನ್ ಕೊಡಿ ಅಂತ ಹೇಳಿ ನಾವು ಕೇಳೋದು. ನಾವು ಕಟ್ಟಿದ್ದು ದುಡ್ಡುಗೂ ಕೂಡ ಇದೆ. ಸುಮಾರು 13.5% ದುಡ್ಡು ನಮ್ಮ ವೇತನದಲ್ಲಿ ಕಟ್ ಮಾಡಿ ಕಂಪನಿದವರು ಕೂಡ 13.5% ಕೊಟ್ಟು ಚೂರು ಚಾರು ನಮಗೆ ರಿಟೈರ್ಮೆಂಟ್ ಆದ್ಮೇಲೆ ಬೆನಿಫಿಟ್ ಕೊಟ್ಟಿದಾರ. ಆದ್ರೆ ಯಾವುದೇ ಪೆನ್ಷನ್ ನಮ್ಗೆ ಕೊಡ್ತಾ ಇಲ್ಲ. ದಯವಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಕೇಳೋದಿಷ್ಟೇ, ಇವತ್ತು ನಮ್ಮ ಪೆನ್ಷನ್ ಕೊಡ್ರಿ.
ನಮಗೆ 7,500 ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ. 7,500 ಯಾರಿಗೂ ಸಾಲಂಗಿಲ್ಲ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದ್ರಿ, ಕೆಲವು ರಾಜ್ಯದಲ್ಲಿ 3,000 ಓಲ್ಡ್ OAP ಕೊಡ್ತಾರ, ನಮಗೆ 1,000 ಕೊಡ್ತದಂದ್ರೆ ಆ ಸರ್ಕಾರಗಳಿಗೆ ನಾಚಿಕೆ ಬರಬೇಕು. ಅದಕ್ಕೆ ನಮ್ಮ ಬೇಡಿಕೆ ಇಷ್ಟು, ದಯವಿಟ್ಟು ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಈ ಮೂಲಕ ನಾವು ಹೋರಾಟ ಕೀಳಿದಿದ್ದೀವಿ. ನಮ್ಮ ಎಲ್ಲ EPS ನೌಕರರ ಕಲಬುರಗಿ ಮತ್ತೆ ಬೀದರ್ ಜಿಲ್ಲೆಯವರು ಸೇರಿದ್ದೀವಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶುಗರ್ ಫ್ಯಾಕ್ಟರಿದವರೇ ವರ್ಕರ್ಸ್ ಇದ್ದಾರೆ. ನಮ್ಮ ಚಕ್ರಪಾಣಿ ಇದರ ಅಧ್ಯಕ್ಷರು, ಅವರು ಕೂಡ ಶುಗರ್ ಫ್ಯಾಕ್ಟರಿನಲ್ಲಿ ವರ್ಕ್ ಮಾಡಿದಂಥವ್ರು. ಇವತ್ತು ನಾವು ಸರ್ಕಾರಕ್ಕೆ ಇಡೋದಿಷ್ಟೇ, ಇದು ಪ್ರಥಮ ಹೋರಾಟ ಇದೆ. ಇನ್ನು ಮುಂದೆ ನಾವು ಬೀದಿಗೆ ಇಳಿದ್ರೆ ಸಾವಿರಾರು ಜನ ಸೇರ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. This video is sponsored by Mahalashmi Jewelers, Mannur Multispeciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.